ಆ, ಈಗ ಒಂದು ಹಾಡಿಂದ ಇನ್ನೊಂದು ಹಾಡು ಹಿಟ್ ಜರ್ನಿ ಹೇಗಿರುತ್ತೆ? ಗಿರಣಿ ಹಿಟ್ಟಾಗ್ಲಿ ನಿಮ್ಮ ಹಿಟ್ಟಾಗ್ಲಿ ಜರ್ನಿ ಹೇಗಿರುತ್ತೆ? ಅಂದರೆ ಅದು ತುಡಿತಾ ಇರುತ್ತಾ, ಸ್ಟ್ರೆಸ್ ಇರುತ್ತಾ? ಐ ಮೀನ್ ಮನುಷ್ಯನ ಮನಸ್ಸು ಹೆಂಗೆ ಅಂತ ಹೇಳಿದ್ರೆ ಸ್ಟ್ರೆಸ್ನ ಬೇಗ ತೊಗೊಂಡ್ಬಿಡುತ್ತೆ. ಅಯ್ಯೋ ಇನ್ನೂ ಒಂದು ಹಾಡು ಹಿಟ್ಟಾಗಲಿಲ್ಲ, ಇಲ್ಲ ತುಂಬ ದಿನ ಆಗೋಯ್ತು, ಏನಾಗುತ್ತೋ, ಕಳೆದು ಹೋಗ್ತೀನೋ, ನನ್ನ ಹಾಡುಗಳು ಚೆನ್ನಾಗಿಲ್ವೋ, ನನ್ನ ಲಿರಿಕ್ಸ್ ಚೆನ್ನಾಗಿಲ್ವೋ, ಜನರನ್ನ ತಲುಪ್ತಾ ಇಲ್ವೋ, ಲಾಟ್ ಆಫ್ ಥಿಂಗ್ಸ್ ಮೈಂಡಲ್ಲಿ ಓಡ್ತಾ ಇರುತ್ತೆ. ಬಟ್ ಅದೇ ಇಲ್ಲಿ ಲಕ್ಕಿಲಿ ಹೆಂಗೆ ಅಂದರೆ ಹಿಟ್ ಅನ್ನೋದಕ್ಕಿಂತನೂ ಕ್ವಾಲಿಟಿ ಆಫ್ ವರ್ಕ್ ತುಂಬ ನೋಡ್ತಾರೆ ನಿರ್ದೇಶಕರು. ಈಗ ನನಗೆ ಅವರು ನಿರ್ದೇಶಕರು ಎಷ್ಟೋ ತುಂಬ ಜನ ನಾನು ಮುಂಚೆ ಅವ್ರದ್ದು ಬರೋದು ಸಾಂಗಿಗೆ ಹಿಟ್ ಆಗದೆ ಇರ್ಬೋದು, ಬಟ್ ಮತ್ತೆ ರಿಪೀಟಾಗಿ ಬರ್ತಾರೆ. ಯಾಕಂದರೆ ಚೆನ್ನಾಗಿ ಬರ್ಕೊಟ್ಟಿದ್ರು ಇವರು. ಹಾಡು ಹಿಟ್ ಆಗದೆ ಇರೋದಕ್ಕೆ ಓನ್ಲಿ ಲಿರಿಕ್ಸೋ ಮ್ಯೂಸಿಕ್ಕೋ ಯಾವುದೋ ಒಂದು ಮಾತ್ರ ಕಾರಣ ಅಲ್ಲ, ಬೇರೆ ಬೇರೆ ಕಾರಣ ಇರ್ಬೋದು. ಸಿನಿಮಾ ಆಗಿರ್ಬೋದು, ಅಥವಾ ನಾವು ಹಾಡು ರಿಲೀಸ್ ಮಾಡಿದಂಥ ಟೈಮ್ ಆಗಿರ್ಬೋದು, ಅಥವಾ ನಾವು ಚೂಸ್ ಮಾಡಿದಂಥ ಗಾಯಕರಾಗಿರ್ಬೋದು, ಏನಾದರೂ ಒಂದಿಷ್ಟು ಕಾರಣಗಳಿರುತ್ತೆ, ಅಥವಾ ಮೇಜರಾಗಿ ಪ್ರಮೋಷನ್ ಇರ್ಬೋದು. ಹಾಗಾಗಿ ಕ್ವಾಲಿಟಿ ಆಫ್ ವರ್ಕ್ ನಾವು ಯಾವಾಗ ಕೊಟ್ಟಿರ್ತೀವಿ, ಅಥವಾ ನಮ್ಮ ಜೊತೆ ಯಾವಾಗ ಆ ವೈಬ್ರೇಷನ್ ವೇವ್ಲೆಂತ್ ಮ್ಯಾಚ್ ಆಗಿರುತ್ತೆ, ಅವಾಗ ಮತ್ತೆ ಮತ್ತೆ ನಮಗೆ ಕೆಲಸಗಳಿದ್ದೇ ಇರುತ್ತೆ. ಸೊ ಹಿಟ್ ಅನ್ನೋದು ಈಗಿನ ಟೈಮಲ್ಲಿ ಹಿಟ್ ಅನ್ನೋದು ತುಂಬ ದೊಡ್ಡ ಪದ. ಯಾಕಂದರೆ ನಾವು ಮುಂಚೆ ಎಲ್ಲ ನಿಮಗೆ ಬೇರೆ ಯಾವುದೂ ಮಾಧ್ಯಮಗಳಿರಲಿಲ್ಲ ಹಾಡು ಕೇಳೋದಕ್ಕೆ. ಯೂಟ್ಯೂಬ್ ಇರಲಿಲ್ಲ. ಒಂದು ಕ್ಯಾಸೆಟ್ ತಂದರೆ, ನಾನು ಅವಾಗ ಏನು ಹೇಳಿದೆ, ಫ್ರೆಂಡ್ಸ್ ಸಿನಿಮಾದ ಒಂದು ಕ್ಯಾಸೆಟ್ ತಂದರೆ ನಾನು ಫ್ರೆಂಡ್ಸ್ ಸಿನಿಮಾದ ಎಲ್ಲ ಹಾಡು ನನಗಿಷ್ಟ. ಯಾಕಂದರೆ ನಾನು ಅದನ್ನು ಒಂದು ಕ್ಯಾಸೆಟ್ನೇ 3 ಸತಿ ಒಂದು ದಿನದಲ್ಲಿ ಕೇಳ್ತಿದ್ದೆ. ಪಕ್ಕದ ಮನೆಯವ್ರು ತೊಗೊಂಡು ಹೋಗೋರು, ಅವ್ರು ಕೇಳೋರು, ಅಥವಾ ಅವ್ರಿಗೆ ಹಾಕಿದಾಗ ನಮ್ಮನೆ ಕೇಳೋದು, ಅವ್ರ ಮನೆಯಲ್ಲಿ ಯಾವುದೋ ಒಂದು ಸಾಂಗ್ ಹಾಕಿದ್ರೆ. ಸೊ ನಿಮಗೆ ತುಂಬ ಸತಿ ಕೇಳಿ 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 ಪ್ರತಿಯೊಂದು ಹಾಡಲ್ಲೂ ಕ್ವಾಲಿಟಿ ಇರುತ್ತೆ. ನೀವು ಅದನ್ನು ರಿಪೀಟಾಗಿ ಕೇಳಿದ್ರೆ ನಿಮ್ಗೆ ಇಷ್ಟ ಆಗಿಬಿಡುತ್ತೆ. ಸೊ ಅಷ್ಟು ಸತಿ ಕೇಳಿಸ್ಕೊಳ್ಳೋದು, ಅಥವಾ ನಾವು ಅದನ್ನು ಆಡಿಯನ್ಸಿಗೆ ಕೇಳಿಸೋದೇ ಇವಾಗ ಒಂದು ದೊಡ್ಡ ಸವಾಲು ಅದು. ಹಾಗಾಗಿ ಈಗ ನಮಗೆ ತುಂಬ ಮೊಬೈಲಲ್ಲಿ ಎಲ್ಲಿ ಒಂದು 10 ಸೆಕೆಂಡಲ್ಲಿ ಯಾವುದೋ ಒಂದು ತೆಲುಗು ಹಾಡು ಬರುತ್ತೆ, ಹಿಂದಿ ಹಾಡು ಬರುತ್ತೆ. ಸೊ ಆ ಕಾಂಪಿಟೇಷನ್ ಅನ್ನೋದೇನಿದೆ, ಒಂದು ಅಬಂಡೆನ್ಸ್ ಆಫ್ ಕಂಟೆಂಟ್ ಏನಿದೆ, ಅದ್ರ ಮಧ್ಯೆ ನಾವು ಕನ್ಸ್ಯೂಮ್ ಮಾಡೋದಿದೆ ಗೊತ್ತಾ. ಬಟ್ ಅಟ್ ದ ಸೇಮ್ ಟೈಮ್ ದೆರ್ ಇಸ್ ಅನ್ ಆಪ್ಷನ್ ಫಾರ್ ಎಕ್ಸ್ಪೋಜರು ಅಲ್ವಾ? ನಿಮ್ಮ ಹಾಡಿನ ಒಂದು ಸಾಲ್ ಸಾಕು ಅಂತ ಅನ್ಸುತ್ತೆ ಆ ಹಾಡನ್ನ ಜನರಿಗೆ ತಲುಪಿಸೋದಕ್ಕೆ. ಕರೆಕ್ಟ್. ಅದು ಅದರ್ ಸೈಡ್, ಪಾಸಿಟಿವ್ ಸೈಡ್ ಅಂತ ನೋಡಿದ್ರೆ, ಈಗ ನಾನು ಹೇಳಿದ್ನಲ್ಲ ಕೋಟಿದೇವರ, ಪ್ರಾಬಬ್ಲಿ ಅದು ಕ್ಯಾಸೆಟ್ ಯುಗದಲ್ಲಿ ಆಗಿದ್ರೆ ಹಾಡಿಗೆ ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ ಅನ್ಸುತ್ತೆ, ಕ್ಯಾಸೆಟಲ್ಲಿ ಇಲ್ಲ ಅಂದಿದ್ರೆ. ಸೊ ಅದು ಇದೆ. ಹೆಂಗೆ ಅಂದರೆ ನಮಗೆ ತುಂಬ ವಿಫುಲತೆ ಅಂತೀವಿ, ಅಂದರೆ ತುಂಬ ಅಬಂಡೆನ್ಸ್. ಈಗ ನಮಗೆ ಒಂದು ಹಾಡು ಕೇಳ್ತಿರ್ಬೇಕಾದ್ರೆ ಒಂದು 4 ಲೈನ್ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಡ್ತೀವಿ. ಸೊ ಹಾಗಾಗಿ ಆ ಪಾಸಿಟಿವ್ ಮಧ್ಯೆ ಇದೊಂದಿಷ್ಟು ನೆಗೆಟಿವ್ ವಿಚಾರಗಳೇನಿದೆ, ಅವುಗಳನ್ನು ಮೀರಿ ನಾವೇನೋ ಮಾಡಬೇಕು. ಅವುಗಳನ್ನು ಮೀರಿ ಇಷ್ಟಪಡೋ ಥರ ಮಾಡಬೇಕು ಜನರಿಗೆ. ಒಂದು ಏರಿಯಾದಲ್ಲಿ 4 ಹೋಟ್ಲುಗಳಾಗ್ತದೆ ಇವಾಗ. ಮುಂಚೆ ಆಗಿದ್ದರೆ ಊರಿಗೆ ಒಂದು ಹೋಟ್ಲ್ ಇರೋದು, ಅಥವಾ ಏರಿಯಾಗೆ ಒಂದು ಹೋಟ್ಲ್ ಇರೋದು. 4 ಹೋಟ್ಲಾದಾಗ ನಿಮ್ಮ ಕ್ವಾಲಿಟಿ ತುಂಬ ಮುಖ್ಯ ಆಗುತ್ತೆ, ಪ್ರಮೋಷನ್ ತುಂಬ ಮುಖ್ಯ ಆಗುತ್ತೆ, ಹೊಸತನ ತುಂಬ ಮುಖ್ಯ ಆಗುತ್ತೆ, ಅದನ್ನು ಪ್ರೆಸೆಂಟ್ ಮಾಡೋ ರೀತಿ ತುಂಬ ಮುಖ್ಯ ಆಗುತ್ತೆ ನಿಮಗೆ. ರೈಟ್ಲಿ ಸೆಡ್. ಅವಾಗೆಲ್ಲ ನಾವು ಹಾಡಿಂದು ಪುಸ್ತಕಗಳು ಇಟ್ಕೊಂಡ್ಬಿಡ್ತಾ ಇದ್ವಿ, ತಗೊಂಡ್ಬರ್ತಿದ್ವಿ ಚಿತ್ರಗೀತೆ ಪುಸ್ತಕ. ಅಂದ್ರೆ ಸ್ಟಾರ್ಟ್ ಟಿಲ್ ಎಂಡ್ ಪ್ರತಿಯೊಂದು ಬಾಯಲ್ಲಿ ಇರ್ತಾ ಇತ್ತು. ಇವಾಗ ಹಾಡಿನ 2ನೇ ಪ್ಯಾರೋ ಗೊತ್ತಿರೋದಿಲ್ಲ. ಓ ಇದು ಇದೇ ಹಾಡಿಂದ ಇದೇ ಇದ್ರದ ಅಂತ ಕೇಳ್ತಾರೆ. ಓಕೆ, ಸೊ ಈ ಹಾಡು ಹುಟ್ಟಿದ ಸಮಯ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಇನ್ನೂ ಬೇಕಾಗಿದೆ. ಆ್ಯಕ್ಚುಲಿ ನಾನು ಕಾಂತಾರ ಬಗ್ಗೆ ಕೇಳಬೇಕು ಅಂದ್ಕೊಂಡೆ, ಬಟ್ ಅದಕ್ಕೂ ಮುಂಚೆ ನಾನು ಇನ್ನೂ ಬೇಕಾಗಿದೆ ಅಂದರೆ, ಯಾಕಂದರೆ ಇವತ್ತು ಬೆಳಗ್ಗೆನೂ ನೋಡಿದಾಗ ನಿಮ್ಮದು ಒಂದಷ್ಟು ರೀಲ್ಸ್ ಆಗಿದ್ವು ಅದರದ್ದೇ. ಆ ಹಾಡು ಹುಟ್ಟಿದ ಸಮಯ ಹೇಗೆ? ಸೊ ಆ ಹಾಡು ನಾನು ಅದೇ ಅವಾಗ ಹೇಳ್ದಂಗೆ ತುಂಬ ಸ್ಟ್ರಗಲ್ ಟೈಮಲ್ಲಿ ನಾನು ಒಂದಿಷ್ಟು ಮ್ಯೂಸಿಕ್ ಡೈರೆಕ್ಟರ್ ನಂಬರ್ ತೊಗೊಳ್ಳೋದು, ಫೋನ್ ಮಾಡೋದು, ಸರ್ ಈ ಥರ ಚಂದ ನನ್ನ ಹೆಂಡತಿ ಹಾಡು ಬರೆದಿದ್ದೀನಿ ಸರ್ ಅಂತ ಹೇಳಿದೆ. ಹಾಂ ಸೂಪರ್, ಚೆನ್ನಾಗಿ ಬರೆದಿದ್ದೀರಾ ಅಂತ ಹೇಳೋರು. ಸರ್ ಈ ಥರ ನಿಮ್ಮ ಜೊತೆ ವರ್ಕ್ ಮಾಡ್ಬೋದಾ, ನನಗೆ ಲಿರಿಸಿಸ್ಟ್ ಆಗಬೇಕು ಅಂತ ಆಸೆ ಇದೆ, ನನಗೆ ಕಂಪೋಸಿಂಗ್ ಬೇಕಿದ್ರು ಬಂದು ಕೂರ್ತೀನಿ, ನಾನು ಡಮ್ಮಿ ಲಿರಿಕ್ ರೈಟಿಂಗ್ ಆದರೂ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಸರ್ ನನಗೆ ಅಂತ. ಆ ಟೈಮಲ್ಲಿ ನಾನು ಎಲ್ರಿಗೂ ಫೋನ್ ಮಾಡ್ತಾ ವಾಸುಕಿ ವೈಭವ್ ಅವ್ರದ್ದು ರಾಮರೇ ಅನಿಸುತ್ತೆ, ಅದು ಯಾವುದೊಂದು ಆಲ್ಬಮ್ ತುಂಬ ಹಿಟ್ಟಾಗಿತ್ತು. ಸೊ ನಾನು ಅವಾಗ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ಇದು ಮಾಡಿದಾಗ ಅವರು, ಇಲ್ಲ ಖಂಡಿತ ಆ ಸಾಂಗ್ ತುಂಬ ಚೆನ್ನಾಗಿದೆ, ನಂದು ಒಂದಿಷ್ಟು ಸಿಂಗಲ್ ಆಲ್ಬಮೆಲ್ಲ ರಿಲೀಸ್ ಆಗಿತ್ತು, ಅದೆಲ್ಲ ಕೇಳಿದ್ದೀನಿ ನಾನು, ಚೆನ್ನಾಗಿ ಬರೀತೀರಾ, ಬನ್ನಿ ಒಂದು ಸಾಂಗ್ ಇದೆ ಅಂತ ಹೇಳಿ ನನಗೆ ಇನ್ನೂ ಬೇಕಾಗಿದೆ ಸಾಂಗ್ನ ವಾಸುಕಿಯವ್ರು ಕೊಡ್ತಾರೆ. ಸೊ ಅಲ್ಲಿ ಸ್ಟಾರ್ಟ್ ಆಗಿದೆ ಆ ಜರ್ನಿ. ಓಕೆ, ಸೊ ನೆಕ್ಸ್ಟ್ ವಿಲ್ ಕಮ್ ಟು ಸಿಂಗಾರ ಸಿರಿಯೇ. ಅಮೇಝಿಂಗ್ ಲಿರಿಕ್ಸ್, ಅದರ ಜೊತೆಗೆ ಅದ್ಭುತವಾದ ಮ್ಯೂಸಿಕ್, ಅದ್ಭುತವಾದ ಸಿನಿಮಾ. ಕಾಂತಾರ ಆರಂಭದ ಪ್ರಚಾರದ ಸಂದರ್ಭದಲ್ಲಿ ನೋಬಡಿ ಇಮ್ಯಾಜಿನ್ಡ್ ಕಾಂತಾರ ಅಷ್ಟು ದೊಡ್ಡ ಮಟ್ಟಕ್ಕೆ ಒಂದು ರೆಕಾರ್ಡ್ ಮಾಡುತ್ತೆ ಅಂತ. ವರ್ಲ್ಡ್ ವೈಡ್ ಫಸ್ಟಿಗೆ ಕರ್ನಾಟಕದಾದಮೇಲೆ ಭಾರತದಲ್ಲಿ ಎಷ್ಟು ಲ್ಯಾಂಗ್ವೇಜಸ್ಗೆ ಅದು ಹೆಂಗಾಗೋಯ್ತು ಅಂತ ಹೇಳಿದ್ರೆ, ಡಬ್ಬಿಂಗ್ ಟೈಮ್ ಇಲ್ಲ ಇವಾಗ ಅನ್ನೋಷ್ಟು ಹಿಟ್ ಆಗೋಯ್ತು. ಅದರಲ್ಲಿ ಸಿಂಗಾರ ಸಿರಿಯೇ ಅದ್ಭುತ, ಅಂದರೆ ಕೇಳ್ತಾನೆ ಇರಬೇಕು ಅನ್ನೋ ಥರ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅದು ಹೆಂಗೆ ಕನೆಕ್ಟ್ ಆದ್ರಿ ನೀವು ಕಾಂತಾರಕ್ಕೆ, ರಿಷಬ್ ಶೆಟ್ಟಿ ಅವರಿಗೆ?
ಸೊ ರಿಷಬ್ ಸರ್ ನನಗೆ ಅವ್ರ ಮೇಲೆ ಒಂದು ಗಮನ ಯಾವಾಗಂದರೆ ಲೂಸಿಯಾದಲ್ಲಿ ಒಂದು ಪಿ ಸಿ ಕ್ಯಾರೆಕ್ಟರ್ ಮಾಡಿದರು, ಅಲ್ಲಿಂದ ನನಗೆ ರಿಷಬ್ ಶೆಟ್ಟಿ ಅಂತ ಇವರು ನಮ್ಮೂರವರು ಅನ್ನೋದೊಂದಿತ್ತು. ಆಮೇಲೆ ಉಳಿದವರು ಕಣ್ಣಂತೆಯಲ್ಲಿ ತಾರಮ್ಮ ಮತ್ತು ಅವರ ಮಧ್ಯೆ ಒಂದು ತುಂಬ ಒಂದು ಭಾವನಾತ್ಮಕ ದೃಶ್ಯ ಬರುತ್ತೆ. ಆವಾಗಿಂದಲೂ ನಮಗೆ ರಕ್ಷಿತ್ ಸರ್, ರಿಷಬ್ ಸರ್ ಇವ್ರದ್ದೆಲ್ಲ ಒಂದು ಟೀಮ್ ಇದೆ, ಉಳಿದವರು ಕಣ್ಣಂತೆ ಮಾಡಿದ್ದಾರೆ, ಈ ಥರದ್ದೆಲ್ಲ ಒಂದಿತ್ತು. ನಾನು ಪ್ರಾಬಬ್ಲಿ ಅವ್ರು ನಟ ಅನ್ನೋ ಥರನೇ ಒಂದು ಇದರಲ್ಲಿ ನೋಡ್ತಿದ್ದೆ. ಅದಾದಮೇಲೆ ಅವರು ಕಿರಿಕ್ ಪಾರ್ಟಿಯಲ್ಲಿ ನಿರ್ದೇಶಕರಾಗಿ ರಿಕ್ಕಿ ಬರುತ್ತೆ ಫಸ್ಟ್. ರಿಕ್ಕಿ ಬಂದಾಗ ನಾನು ಸಿನಿಮಾ ತುಂಬ ಇಷ್ಟ ಆಯ್ತು ನನಗೆ ರಿಕ್ಕಿ. ನನಗೆ ಇವತ್ತಿಗೂ ರಿಕ್ಕಿ ಕ್ಲೈಮ್ಯಾಕ್ಸ್ ಒಂದು ಟ್ರಾಜಿಡಿ ಅನ್ನೋದು ಬಿಟ್ಟರೆ ನನಗೆ ಆ ಸಿನಿಮಾ ಇಷ್ಟ ತುಂಬ. ಅದಾದಮೇಲೆ ಕಿರಿಕ್ ಪಾರ್ಟಿ ಮಾಡ್ತಾರೆ. ಕಿರಿಕ್ ಪಾರ್ಟಿ ಹಾಗೆ ಇನ್ನೊಂದು ಬ್ಲಾಕ್ ಬಸ್ಟರು. ಅದೆಲ್ಲದನ್ನು ಮೀರಿ ಅವರು ಸರ್ಕಾರಿ ಮಾಡ್ತಾರೆ ಗೊತ್ತಾ, ಅದು ಇನ್ನೊಂದು ಚಾಲೆಂಜ್. ಅದು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ನಾವು ಏನೋ ಒಂದು ಮಕ್ಕಳ ಸಿನಿಮಾ ಅಂದರೆ ಆರ್ಟ್ ಸಿನಿಮಾ ಅಂತ ಏನೋ ನಮ್ಮ ಇದಿತ್ತು, ಮನಸ್ಥಿತಿ ಇತ್ತು. ಆ ಟೈಮಲ್ಲಿ ಆದಂತಂದು ಅದಕ್ಕೊಂದು ಕಮರ್ಷಿಯಲ್ ಟಚ್ ಕೊಟ್ಟು ಒಂದು ಫನ್ ಎಲಿಮೆಂಟ್ ಕೊಟ್ಟು, ಸೊ ಅಲ್ಲಿಂದನೂ ನನಗೆ ರಿಷಬ್ ಸರ್ ಅಂದರೆ ತುಂಬ ಇಷ್ಟ. ಸೊ ಅವ್ರ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಕಾಂತಾರ ಏನು ಅನೌನ್ಸ್ ಆಗಿತ್ತು, ಕಾಂತಾರ ಅನೌನ್ಸ್ ಆಗಿತ್ತು, ಒಂದು ಪೋಸ್ಟರ್ ಬಿಟ್ಟಿದ್ರು ಅಷ್ಟೇ. ಒಂದು ಕಮಲದ ಕತೆ ಅಂತ ಅನ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ಕಮಲದ ಒಂದು ಪೋಸ್ಟರ್ ಬಿಟ್ಟಿದ್ರು, ಹೊಂಬಾಳೆ ಮತ್ತು ಇವ್ರದ್ದು ಸಹಯೋಗದಲ್ಲಿ ಏನೋ ಬರ್ತಿದೆ ಅಂತ. ಆ ಗ್ಯಾಪಲ್ಲಿ ಹರಿಕತೆಯಲ್ಲ ಗಿರಿಕತೆ ಅಂತ ಒಂದು ಸಿನಿಮಾ ಅವರು ಪ್ರೊಡಕ್ಷನ್ ಶುರು ಮಾಡಿದರು. ಅದಕ್ಕೆ ಹಾಡು ಬರೆಯೋಕ್ಕೆ ಅಂತ ನನಗೆ ನಿರ್ದೇಶಕ ಕರಣ್ ಅಂತ ಅವ್ರು ಕರೆದಿದ್ರು ನನ್ನ ರಿಷಬ್ ಸರ್ ಆಫೀಸ್ಗೆ. ಅಲ್ಲಿ ಹೋದಾಗ ನಾನು ರಿಷಬ್ ಸರ್ನ ಜಸ್ಟ್ ಮಾತಾಡಿಸ್ಬಿಟ್ಟು ಈ ಥರ ನಮ್ಮದು ಕುಂದಾಪುರ ಮರ ಅಂತ, ನೀವು ಕುಂದಾಪುರನ ನಂಬೋದ್ರೆ ಯಾರೋ ಇದ್ರಲ್ಲ ಅಂತ ಒಂದು ಇದರಲ್ಲಿ ಅವ್ರ ಸ್ಟೈಲಲ್ಲೇ ಮಾತಾಡಿಸಿ ಒಂದು ಫೋಟೋ ತೊಗೊಂಡು ಬಂದಿದ್ದೆ ನಾನು. ಅದಾದಮೇಲೆ ಅವ್ರು ರಿಷಬ್ ಸರ್ ನಂಬರ್ ಎಲ್ಲೋ ಸಿಕ್ಕಿತ್ತು. ನಾನು ಹಿಂಗೆ ಇದು ಅವಾಗೆಲ್ಲ ಏನೇನು ಫಾರ್ವರ್ಡ್ ಬರ್ತಿತ್ತು ಸಾಂಗ್ಗಳನ್ನೆಲ್ಲ ಕಳಿಸೋದು, ಯಾವುದೋ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಹಿಂಗೆ ಕಳಿಸೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಅದು ಬಿಟ್ಟರೆ ನನಗೆ ಬೇರೆ ಏನೂ ಟಚ್ ಇರಲಿಲ್ಲ ರಿಷಬ್ ಸರ್ದು. ಬಟ್ ಒಂದು ಫೈನ್ ಡೇ ನನಗೆ ಒಂದು ಮಧ್ಯಾಹ್ನ 3-3:30 ಕಾಲ್ ಬರುತ್ತೆ ರಿಷಬ್ ಸರ್ದು. ನಾನು ನಂಬರ್ ಸೇವ್ ಮಾಡ್ಕೊಂಡಿದ್ನಲ್ವ, ಹಿಂಗೆ ಫೋನ್ ಚಾರ್ಜ್ ಹಾಕ್ಕೊಂಡು ಹಿಂಗೆ ನೋಡ್ತಿರ್ಬೇಕಾದ್ರೆ ಇಮಿಡಿಯೇಟ್ಲಿ ರಿಷಬ್ ಶೆಟ್ಟಿ ಸರ್ ಕಾಲಿಂಗ್ ಅಂತ ಬರುತ್ತಲ್ಲ. ನನಗೆ ಒಂದು ಸತಿ ನಾನು ನಿದ್ದೆ ಮಾಡಿದ್ದೆ, ಪವರ್ ನ್ಯಾಪು. ನಾನು ನಿದ್ದೆ ಕಣ್ಣಲ್ಲಿ ಏನೋ ಹಿಂಗೆ ನೋಡ್ಕೊಂಡೆ, ಹೌದಾ ಅಂತ ಇಮಿಡಿಯೇಟ್ಲಿ ಪಿಕ್ ಮಾಡಿದಾಗ ಅವ್ರು ಹೇಳಿದ್ರು, ಹಿಂಗೆ ಒಂದು ಸಾಂಗ್ ಇದೆ ನನಗೆ, ನಿನ್ನ ಸಾಂಗ್ಸ್ ಎಲ್ಲ ನಾನು ಕೇಳಿದ್ದೀನಿ, ನನ್ನ ರೈಟಿಂಗ್ ಇಷ್ಟ ನನಗೆ, ಮತ್ತು ನನ್ನ ಕರಾವಳಿ ಫ್ಲೇವರ್ ಬೇಕು ಮೇಜರಾಗಿ, ಸೊ ಹಾಗಾಗಿ ನೀನು ಬಾ ಅಂತ ಹೇಳಿ ನೆಕ್ಸ್ಟ್ ಡೇ ಕರೆಸ್ಕೊಂಡ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ಅವರ ಎಕ್ಸ್ಪೆಕ್ಟೇಷನ್ಸ್ ಹೇಗಿರುತ್ತೆ ಲಿರಿಕ್ಸ್ನ ಬಗ್ಗೆ? ಅವ್ರದ್ದು ಹೆಂಗೆ ಅಂದರೆ ಅವರು ಇದು ಮಾಡೋದು ಒಬ್ಬ ಆಡಿಯನ್ಸ್ ಥರನೇ ಜಡ್ಜ್ ಮಾಡ್ತಾರೆ. ಫಸ್ಟ್ ಏನೋ ಕೇಳಿದಾಗ ಅವರಿಗೆ ಟಕ್ ಅಂತ ಏನೋ ಕೂರಬೇಕು. ತುಂಬ ಈಗ ಯಾವ ಆಡಿಯನ್ಸು ನಿಮಗೆ ಓಪನಿಂಗ್ ಕೇಳಿದಾಗ ಅದನ್ನು ತುಂಬ ಡಿಗ್ ಮಾಡೋಕ್ಕೆ ಹೋಗಲ್ಲ. ಸೌಂಡಿಂಗ್ ಪ್ಲಸ್ ಮೀನಿಂಗ್ ಎರಡೂ ಈಸಿಯಾಗಿ ಕನ್ವೆ ಆಗಬೇಕು ಅವ್ರಿಗೆ. ಸೊ ಅದು ವರ್ಕ್ ಆಗಿಲ್ಲ ಅಂದರೆ ಅವ್ರು ಬೇಗ ಇದು ಮಾಡಿಬಿಡ್ತಾರೆ, ಇದು ವರ್ಕ್ ಆಗ್ತಿಲ್ಲ ಮಗ, ಬೇರೆ ಏನೋ ಬರೆಯೋಣ, ಹಿಂಗೆ ಹೋಗ್ಬಿಡ್ತಾರೆ. ವೆರಿ ಕ್ವಿಕ್ ಅವ್ರದ್ದು. ಮತ್ತು ಅವ್ರದ್ದು ವರ್ಷನ್ಸ್ ಆಗುತ್ತೆ ತುಂಬ. ನಾವು ಕಳಿಸ್ತಾ ಇರ್ತೀನಿ, ನಮ್ಗೆ ಗೊತ್ತಿದೆ ಅಲ್ವಾ, ಸೊ ನಾವು ಒಂದಿಷ್ಟು ವರ್ಷನ್ಸ್ ಕಳಿಸ್ತಾ ಇರ್ತೀನಿ. ಆಮೇಲೆ ಕೂತ್ಕೊಂಡು ಒಂದೊಂದ್ಸತಿ ಫೈನಲ್ ಮಾಡ್ತೀವಿ. ಸೊ ನನಗೆ ಅವ್ರು ಎದುರುಗಡೆ ಇದ್ದರೆ ತುಂಬ ಈಸಿ, ಯಾಕಂದರೆ ಅವ್ರೇನು ಇನ್ಪುಟ್ಸ್ ಕೊಡ್ತಿರ್ತಾರೆ, ಏನು ಬೇಕು ಅನ್ನೋದು ಅಥವಾ ಏನು ವರ್ಕ್ ಆಗ್ತಿದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಅವರು. ನಾನು ಹೇಳಿದ್ನಲ್ಲ, ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ತಾರೆ ಅಂತ. ಸೊ ಆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅಲ್ಲಿ, ಹಾಗಾಗಿ ಈಸಿ ಆಗುತ್ತೆ ಕೆಲಸ. ಪ್ರೆಷರ್ ಅನ್ನಿಸ್ತಿತ್ತಾ? ಯಾಕೆಂದರೆ ಒಬ್ಬ ಒಳ್ಳೆ ನಿರ್ದೇಶಕರಾಗ ಆಲ್ರೆಡಿ ಅವ್ರ ಹೆಸರು ಮಾಡಿದರು, ಪಾತ್ರಗಳ ಮೂಲಕ ಹೆಸರು ಮಾಡಿದರು. ಆ್ಯಂಡ್ ಕಾಂತಾರ ಒಂದು ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ತಾನು ಇಟ್ಕೊಂಡಿದ್ದು, ಆ್ಯಂಡ್ ಅದಕ್ಕೆ ಅವರ ಶ್ರಮ ಇತ್ತು. ಆ್ಯಂಡ್ ನೀವು ಕೂಡ ರಿಷಬ್ ಶೆಟ್ಟಿ ಅವ್ರನ್ನ ಇಷ್ಟಪಡ್ತಾ ಇದ್ರಿ ಆ ಟೈಮಲ್ಲಿ, ರೋಲ್ ಮಾಡೆಲ್ ಆಗಿ ನೋಡ್ತಾ ಇದ್ರಿ. ವಾಸ್ ಇಟ್ ಪ್ರೆಷರ್ ಅಥವಾ ಪ್ಲೆಷರ್? ಸೊ ಎರಡೂ ಇತ್ತು. ಅದು ಸಾಂಗ್ ಓಕೆ ಆದಮೇಲೆ ಪ್ಲೆಷರ್ ಅನಿಸ್ತು, ಬಟ್ ಪ್ರೆಷರ್ ಖಂಡಿತ ಇತ್ತು. ಸಿಂಗಾರ ಸಿರಿಯ ಬಂದಾಗ ಇನಿಷಿಯಲ್ ನಾನು ಏನು ಶುರು ಮಾಡಿದ್ನಲ್ವ, ಅಂದರೆ ಅದು ಟ್ಯೂನ್ ಹೆಂಗಿದೆ ಅಂದರೆ ಕಂಪೋಸಿಂಗೇ ತುಂಬ ಡಿಫ್ರೆಂಟ್ ಆಗಿದೆ. ನಿಮಗೆ ಆ ಮೀಟ್ರಿಗೆ ಬರೆಯೋದು ತುಂಬ ಕಷ್ಟ. ಅಲ್ಲಿ ನಿಮಗೆ ತಂದಾನಿ ತಾನೆ ತಂದಾನಿ ತಿನಿ ತಾನಾನಿ ತಾನೆ ತಂದೆ, ನಿಮಗೆಲ್ಲೂ ಈ ಮಾತಾಡೋ ಒಂದು ಮಾತನ್ನು ಒಂದು ಸೆಂಟೆನ್ಸಲ್ಲಿ ಕೂರ್ಸೋಕ್ಕಾಗಲ್ಲ. ಅದು ತುಂಬ, ಮತ್ತು ತಂದಾನಿ ತಾನೆ ಅಲ್ಲೇನೋ ಹೇಳಿ ಅದು ಕನ್ಕ್ಲೂಷನ್ ಕೊಡ್ಬೇಕು ನೆಕ್ಸ್ಟ್ ಲೈನಲ್ಲಿ. ಅದಕ್ಕೆ ಟೈಮ್ ತೊಗೋತಾಯಿತ್ತು ತುಂಬ ವರ್ಷನ್ಸ್. ಆಲ್ಮೋಸ್ಟ್ ಇದೊಂದು 20ನೇ ವರ್ಷನ್ ನಾನು ಬರೆದಿರೋದು. ಸೊ ಇದು ಒಂದು 2 months ಜರ್ನಿ ಇದು. ನಾನು ಬರೆಯೋದು ಕಳಿಸೋದು ಸರ್ ಯಾವಾಗಲೂ ರಿಪ್ಲೈ ಮಾಡೋರು, ಮಗ ವರ್ಕ್ ಆಗ್ತಿಲ್ಲ ಅಥವಾ ಏನೋ ಬೇಕು ಅಂತ ಇದು ಮಾಡೋರು. ಸೊ ಈ ಥರ ನನಗೇನೋ ಒಂದು 6 ಸೆನ್ಸ್ ಹೊಡಿತಿತ್ತು ಅವಾಗ. ಈ ಹಾಡು ತುಂಬ ದೊಡ್ಡ ಹಿಟ್ ಆಗುತ್ತೆ, ಪ್ರಾಬಬ್ಲಿ ನಾನೇನು ಎದುರು ನೋಡ್ತಾ ಇದ್ದೀನಿ, ಆಫ್ಟರ್ ಇನ್ನೂ ಬೇಕಾಗಿದೆ ಆದಮೇಲೆ ಇನ್ನೊಂದು ಸ್ಟೆಪ್ಗೆ ಹೋಗೋದಕ್ಕೆ ಏನೋ ಒಂದು ಸಿಗುತ್ತಲ್ಲ ಅವಕಾಶ, ಒಂದು ಡೆಸ್ಟಿನಿ ಅಂತ ಇರುತ್ತಲ್ಲ, ಆ ಸ್ಟೆಪ್ ಇದೇ ಇರ್ಬೋದು. ಹಾಗಾಗಿ ಇದನ್ನು ಏನಾದರೂ ಮಾಡಿ ನನಗೆ ಇದು ಕ್ರ್ಯಾಕ್ ಮಾಡಲೇಬೇಕು ಅಂಥೇಳಿ ತುಂಬ ಡೆಡಿಕೇಟೆಡಾಗಿ ಅದಕ್ಕೆ ವರ್ಷನ್ಸ್ಗಳನ್ನು ಕಳಿಸ್ತಾ ಅದರಲ್ಲಿ ಯಾವುದೋ ಒಂದು ಮೂಮೆಂಟಲ್ಲಿ ಸಿಂಗಾರ ಸಿರಿಯೆ ಬಂದು ಕೂಡ್ತು.
ಸೊ ಅದು ಕೂತಾಗ ಅವ್ರಿಗೂ ವಾವ್ ಅನ್ನಿಸ್ತು. ಒಂದು ಸತಿ ನೋಡ್ತಿದ್ದಂಗೆ ಸೊ ಅಲ್ಲಿಗೆ ಲಾಕ್ ಆಯಿತು. ಸೊ ಆ ಪ್ರೆಷರ್ ಡೆಫಿನೆಟ್ಲಿ ಇತ್ತು. ನಾನು ಅದೇ ಹೇಳ್ದಂಗೆ ಒಂದು ಸತಿ ಆ ಪ್ಲೆಷರಿಗೆ ಯಾವಾಗ ಕನ್ವರ್ಟ್ ಆಗುತ್ತೆ ಒಂದು ಹಾಡು ಅಥವಾ ಒಂದು ಯಾವುದು, ನಾನು ಆ ಪ್ರೆಷರ್ದೆಲ್ಲ ಮರ್ತು ಬಿಡ್ತೀನಿ. ಅದೇ ನನಗೆ ಆ ಟೈಮಲ್ಲಿ ನಿಜವಾಗ್ಲೂ ತುಂಬ ಮಾನಸಿಕವಾಗಿ ಡೌನ್ ಆಗೋದಾಗಿರ್ಬೋದು, ಇದು ವರ್ಕ್ ಆಗ್ತಿಲ್ಲ ಅನ್ನೋದಾಗಿರ್ಬೋದು. ಆ್ಯಂಡ್ ಈ ಹಾಡನ್ನು ಬರಿಬೇಕಾದ್ರೆ ನಿಮಗೆ ಈ ಪ್ರೆಷರು ನಿಮ್ಮ ಬೇರೆ ಹಾಡುಗಳ ಮೇಲೂ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೆ ಅಂದರೆ ದಿನ ಬೆಳಗ್ಗೆ 5 ಗಂಟೆ ಇಲ್ಲ 6 ಗಂಟೆಗೆ ಎದ್ಬಿಟ್ಟು ಒಂದು ವರ್ಷನ್ ಕಾಂತಾರದ್ದು ಬರೆದು ಕಳಿಸ್ಬಿಡೋದು ರಿಷಬ್ ಸರ್ಗೆ. ಕಳಿಸ್ಬಿಟ್ಟು ಆಮೇಲೆ ರಿಪ್ಲೈ ಮಾಡಿದ್ರಂತ ಇಡೀ ದಿನ ಅದು ಚೆಕ್ ಮಾಡೋದಿದ್ದೇ ಇರುತ್ತೆ. ಅದಾದಮೇಲೆ ಬೇರೆ ಮೀಟಿಂಗ್ ಆಗಿರ್ಬೋದು, ಬೇರೆ ಹಾಡುಗಳು ಫುಲ್ ಡೇ ಅದನ್ನು ಟಚ್ ಮಾಡ್ತಿರ್ಲಿಲ್ಲ. ಸೊ ಈ ಥರ ಅದಕ್ಕೆ ಆದ ಒಂದು ಟೈಮ್ ಅಂತ ಕೊಟ್ಕೊಂಡು ಈ ಥರ ಒಂದಿಷ್ಟು ಪ್ಲ್ಯಾನ್ ಮಾಡಿಬಿಟ್ಟು ವರ್ಕ್ ಮಾಡಿದೆ ಅದನ್ನು ನಾನು. ಸೊ ಕಂಪೋಸ್ ಆಗಿ ಕೇಳೋ ಟೈಮ್ ಬರುತ್ತೆ. ಸೊ ಯಾರ್ದಾದ್ರೂ ಬೆಸ್ಟ್ ಕಾಂಪ್ಲಿಮೆಂಟ್ ಬಂದಿತ್ತು ಆ ಟೈಮಲ್ಲಿ, ಅಥವಾ ರಿಲೀಸ್ ಆದಮೇಲೆ ಯಾರ್ದಾದ್ರೂ ಬೆಸ್ಟ್ ಮರೆಯೋಕ್ಕಾಗದೇ ಇರೋ ಕಾಂಪ್ಲಿಮೆಂಟ್ಸ್ ಏನಾದರೂ ಬಂದಿದ್ವಾ? ಸೊ ಅದೇ ರಿಷಬ್ ಸರ್ ಓಕೆ ಮಾಡಿ ಸೂಪರ್ ಇದೆಲ್ಲ ಸಖತ್ತಾಗಿದೆ ಅಂತ ಹೇಳಿದ್ದೆ ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಆ ಸಾಂಗಿಗೆ ಬಂದಿದ್ದು. ಆ್ಯಂಡ್ ಅಜನೀಶ್ ಸರ್ಗೆ ಸ್ಪೆಷಲಿ ಆ ಕೊಂಗಾಟ ಅನ್ನೋ ವರ್ಡ್ ಎಲ್ಲ ಪ್ಲೇಸ್ ಮಾಡಿದಾಗ ಅಜನೀಶ್ ಸರ್ ತುಂಬ ಈ ಶೆಟ್ರಿ ತುಂಬ ಚೆನ್ನಾಗಿದೆ ಈ ವರ್ಡು ಅಂತೆಲ್ಲ ಹೇಳಿ ಇದು ಮಾಡಿದ್ದು. ರಿಲೀಸ್ ಆದಮೇಲೆ ನಾನು ರಿಲೀಸ್ಗಿಂತ ಪ್ರೀವಿಯಸ್ ಡೇ ನನಗೆ ಭರ್ಜರಿ ಚೇತನ್ ಕುಮಾರ್ ಅವ್ರು ಫೋನ್ ಮಾಡಿದರು. ಫೋನ್ ಮಾಡಿ ಬ್ರದರ್ ವಿತ್ ವಿಜುವಲ್ ನಾನು ನೋಡಿದೆ, ಸಾಂಗು ತುಂಬ ಚೆನ್ನಾಗಿದೆ, ಸಾಂಗು ದೊಡ್ಡ ಹಿಟ್ ಆಗುತ್ತೆ ಇದು ಅಂತ ಅವರು ಇದು ಮಾಡಿದರು. ಅದಾದಮೇಲೆ ನನಗೆ ರಮೇಶ್ ಅರವಿಂದ್ ಸರ್ ಒಂದು ಸಲ ಫೋನ್ ಮಾಡಿದರು ನನಗೆ. ಆ್ಯಕ್ಚುಲಿ ಅವ್ರು ಫೋನ್ ಮಾಡಿದಾಗ ಫಸ್ಟ್ ನಾನು ಈ ಟ್ರೂ ಕಾಲರ್ ಯಾರೋ ಅಂದ್ಕೊಂಡು ಫೇಕ್ ಕಾಲೋ ಏನೋ ಅಂದ್ಕೊಂಡ್ಬಿಟ್ಟು ನಾನು ಅದನ್ನು ಫಸ್ಟ್ ಇದು ಮಾಡಿಲ್ಲ, ಪಿಕ್ ಮಾಡಿಲ್ಲ, ಯಾವುದೋ ಅನ್ನೋ ನಂಬರ್ ಅಂದ್ಕೊಂಡು ಪಿಕ್ ಮಾಡಿಲ್ಲ. ಆಮೇಲೆ ನನಗೆ ವಾಯ್ಸ್ ಮೆಸೇಜ್ ಬಂತು, ನಾನು ರಮೇಶ್ ಅರವಿಂದ್ ಈ ಥರ ನಿಮ್ಮ ಹಾಡು ನನಗೆ ತುಂಬ ಇಷ್ಟ ಅಂತ. ಇಮಿಡಿಯೇಟ್ಲಿ ಕಾಲ್ ಮಾಡಿದೆ. ಕಾಲ್ ಮಾಡಿ ಒಂದು 10 ನಿಮಿಷ ಮಾತಾಡಿದ್ರು. ಸರ್ ಸಾರಿ ಸರ್ ನಾನು ಮಿಸ್ ಮಾಡ್ಕೊಂಡೆ ನಿಮ್ಮ ಕಾಲ್ ಅಂತೇಳಿ ಮಾತಾಡಿ, ತುಂಬ ಇಷ್ಟ ಆಯ್ತು ನನಗೆ, ಅದ್ರ ಪೋಯಿಟ್ರಿ ತುಂಬ ಇಷ್ಟ ನನಗೆ ಅಂತ ಹೇಳಿ ಅವರು ಇದು ಮಾಡಿದ್ರು. ಸೊ ಈ ಥರ ತುಂಬ ಜನ ಕಾಂಪ್ಲಿಮೆಂಟ್ ಮಾಡಿದ್ರು ಆ ಟೈಮಲ್ಲಿ ನನಗೆ. ಕಾಲು ಮೆಸೇಜು ಈ ಥರದ್ದೆಲ್ಲ ಬಂತು. ಕಾಂತಾರ ವಾಸ್ ಅ ಸೂಪರ್ ಡೂಪರ್ ಹಿಟ್. ಕಾಂತಾರ 1 ಚಾಪ್ಟರ್ 1 ಅದರದ್ದು ರಿಷಬ್ ಶೆಟ್ಟಿ ಅವ್ರ ಮೇಲೂ ಬಹುಶಃ ತುಂಬ ಪ್ರೆಷರ್ ಇತ್ತು. ಕಾಂತಾರ 1 ಹಿಟ್ ಆಗಿದೆ, ವಾಟ್ ನೆಕ್ಸ್ಟ್ ಅಂತ. ಒಂದು ಫೇಲ್ಡ್ ಸಿನಿಮಾ ಕೊಟ್ಟು ಒಂದು ಹಿಟ್ ಸಿನಿಮಾ ಕೊಡೋವಾಗ ಇಲ್ಲದೇ ಇರೋ ಪ್ರೆಷರ್ ಅದು. ಒಂದು ಯಾವುದೋ ಓಡಲಿಲ್ಲ, ಆವ್ರೇಜ್ ಓಡ್ತು ಅನ್ನೋ ಸಿನಿಮಾನ ಇಟ್ಕೊಂಡು ಮುಂದಿನ ಸಿನಿಮಾ ಮಾಡೋದು ಈಸಿ. ಓಕೆ, ಐ ಗಾಟ್ ಅನ್ ಎಕ್ಸ್ಪೀರಿಯನ್ಸ್. ನಮ್ಮ ಮೇಲೆ ನಮಗೆ ಪ್ರೆಷರ್ ಇರುತ್ತೆ, ಆಡಿಯನ್ಸಿಂದ ಪ್ರೆಷರ್ ಇರಲ್ಲ, ಸಮಾಜದಿಂದ ಅಥವಾ ನಮ್ಮ ಜೊತೆ ಇರೋರಿಂದ ಪ್ರೆಷರ್ ಇರಲ್ಲ. ಆದರೆ ಒಂದು ಸೂಪರ್ ಡೂಪರ್ ಹಿಟ್ ಹಾಡು ಬರೆಯೋರಾಗಿ ನಿಮಗೂ ಆ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಚಾಪ್ಟರ್ 1 ಶುರುವಾದಾಗ ಏನೇನು ಕಾನ್ವರ್ಸೇಷನ್ ಆಗ್ತಿತ್ತು? ಅದೇ ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು ಈ ಸತಿ. ಅಂದರೆ ನನಗೆ ಪ್ರೆಷರ್ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಕಂಪೋಸ್ ಮಾಡೋ ಟ್ಯೂನ್ ಮೇಲೂ ಅವ್ರಿಗೂ ಪ್ರೆಷರ್ ಇರುತ್ತೆ, ರಿಷಬ್ ಸರ್ಗೂ ಆ್ಯಸ್ ಅ ಫಿಲ್ಮ್ ಮೇಕರ್ ಪ್ರೆಷರ್ ಇರುತ್ತೆ. ಆ್ಯಂಡ್ ನನಗೆ ತುಂಬ ಎಲ್ಲೇ ಹೋದರೂ ಕಾಂತಾರದ್ದೆಲ್ಲ ನ್ಯೂಸ್ ಬರೋದಲ್ಲ, ಹಂಗಾಗ್ತಿದೆ ಹಿಂಗಾಗ್ತಿದೆ ಚೆನ್ನಾಗಾಗ್ತಿದೆ ಅನ್ನೋ ಥರ ಅಲ್ಲ. ಅವಾಗ ಎಲ್ಲೇ ಹೋದರೂ ಅದೇ ಕೇಳೋರು, ಕಾಂತಾರಕ್ಕೆ ಬರೀತಿದ್ದೀರಾ, ಕಾಂತಾರಕ್ಕೆ ಬರೆದ್ರ ಕಾಂತಾರ. ಸೊ ನಾನು ಇಲ್ಲ ಇನ್ನೂ ಬರ್ದಿಲ್ಲ ಬರಿತಾ ಇದ್ದೀರಾ, ಗೊತ್ತಿಲ್ಲ ಬರಿಬೋದು. ಯಾಕಂದರೆ ಒಂದು ಸತಿ ರಿಷಬ್ ಸರ್ ಟೀಮಲ್ಲಿ ಎಂಟ್ರ್ ಆದರೆ ಅವರು ಒಂದು ಸತಿ ಟ್ರಸ್ಟ್ ಮಾಡಿದ್ರೆ ಬಿಡಲ್ಲ ಯಾರನ್ನೂ ಅಂತ. ಸೊ ಇಲ್ಲ ಮೋಸ್ಟ್ಲಿ ಬರಿತೀನಿ ಅಂತ. ಸೊ ಒಂದು ಸತಿ ಟ್ಯೂನ್ ಬಂದಮೇಲೆ ಇಲ್ಲ ಬರಿತಾ ಇದ್ದೀನಿ ಅಂತ ಬರಿತಾ ಇದ್ದೀನಿ ಅನ್ನೋವಾಗಲೂ ನಾನು ಕೂತಾಗಲೂ ಇನಿಷಿಯಲಿ ತುಂಬ ಪ್ರೆಷರ್ ಆಯ್ತು ನನಗೆ. ಅಂದರೆ ಏನೇ ಓಪನಿಂಗ್ ಏನೇ ಲೈನ್ ಬರೆದ್ರು ಇದು ಸಿಂಗಾರ ಸಿರಿಯ ಥರ ಇಲ್ಲ, ಅದು ಒಂದು ತಲೆಯಲ್ಲಿ ಬರೋಕ್ಕೆ ಶುರುವಾಗಿತ್ತು ನನಗೆ. ಬಟ್ ನಾನು ಅಜನೀಶ್ ಸರ್ ಜೊತೆ ಮಾತಾಡಿದೆ, ಸರ್ ಇದು ಈ ಥರ ಆಗ್ತಿದೆ, ನೀವು ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಸರ್, ನಿಮಗೆ ಸಿಂಗಾರ ಸಿರಿಯ ಟ್ಯೂನ್ಗೂ ಈಗ ಮದನ ಮನಮೋಹಿನಿ ಟ್ಯೂನ್ಗೂ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ? ಅವ್ರು ಹೇಳಿದ್ರು, ಇಲ್ಲ ಪ್ರಮೋದ್ ನನಗೂ ಇನಿಷಿಯಲಿ ಹಾಗೆ ಆಗಿದೆ, ಬಟ್ ಕತೆ ಇದು ಬೇರೆ ಕತೆ. ಕಾಂತಾರ ಟೈಟ್ಲ್ ಎಲ್ಲ ಹೌದು, ಬಟ್ ಈ ಕತೆ ಸಿಚುವೇಶನ್ ಏನಿದೆ ಇದ್ರ ಫ್ಲೇವರ್ಗೆ ಏನು ಬೇಕು ಅದನ್ನು ಕೊಡಿ, ಅದು ದೊಡ್ಡ ಮಟ್ಟದ ಹಿಟ್ ಆಗುತ್ತೆ, ಅದನ್ನು ಪ್ರೆಷರ್ ತೊಗೋಬೇಡಿ ನೀವು ಅಂತ ಹೇಳಿದ್ರು. ಅಲ್ಲಿಂದ ನಾನು ಕ್ರಮೇಣವಾಗಿ ಓಕೆ ಇಲ್ಲಿ ಬರ್ಮೆ ಕ್ಯಾರೆಕ್ಟರ್ ಆಗಿರಬಹುದು, ಕನಕವತಿ ಕ್ಯಾರೆಕ್ಟರ್ ಅವ್ರದ್ದು ಏನು ಇದಿದೆ, ಬಿಕಾಸ್ ಇಲ್ಲಿ ನಿಮಗೆ ಶಿವಲೀಲಾ ಥರ ಡೀಪ್ ಲವ್ ಇಲ್ಲ, ಅದು ಫೇಕ್ ಲವ್. ಅದು ಅವನಿಂದ ಏನೋ ಕೆಲಸ ಆಗಬೇಕು ಅನ್ನೋದು ಇದು ಮೂಮೆಂಟಿಗೆ ಮಾತ್ರ. ಈಗ ಆ ಕ್ಯಾರೆಕ್ಟ್ರಿಗೂ ಅಷ್ಟೇ, ಆ ಮೂಮೆಂಟ್ಗಷ್ಟೇ ಅನಿಸುತ್ತೆ, ಬಿಟ್ಟರೆ ಆ ಸಾಂಗ್ ಆಗ್ತಿದ್ದಂಗೆ ಅವನು ಬಿಟ್ಟೋಗ್ಬಿಡ್ತಾನೆ ಅವಳನ್ನ. ಸೊ ಅವಳು ಯಾವುದೋ ಒಂದು ಇದರಲ್ಲಿ ಸಿಕ್ಕಾಕ್ಸ್ಬೇಕು ಅಂತಲೇ ಒಂದು ಪ್ರೀತಿಯ ನಾಟಕ ಆಡಿರೋ ಥರದ್ದು ಸಿಚುವೇಶನ್. ಅಲ್ಲಿ ನಾನು ಡೀಪಾಗಿ ಏನೋ ಬರೆದ್ರೆ ಅದು ಆಮೇಲೆ ಸಿನಿಮಾ ನೋಡ್ತಾ ಅಥವಾ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಹಾಡು ವರ್ಕ್ ಆಗಲ್ಲ, ಅದು ಅನಿಸ್ಬಾರ್ದು ನಮಗೆ. ಹಾಗಾಗಿ ಕತೆಗೆ ಏನು ಬೇಕು ಅದ್ರ ಪೂರಕವಾಗಿ ಬರೆಯೋಣ ಅಂತ ಹೇಳಿ ಸಿಕ್ಕಾಪಟ್ಟೆ ವರ್ಷನ್ಸ್ ಆಯ್ತು. ಅದು ವರ್ಷನ್ಸ್ ಆಗಿ ಒಂದು ವರ್ಷನ್ ಲಾಕ್ ಆಗಿ ಓಕೆ ಇದು ಫೈನಲ್ ಅಂತ ಹೇಳಿದಾಗ ಮತ್ತೆ ರಿಷಬ್ ಸರ್ ನನ್ನನ್ನು ಕರೆಸಿ ಆಲ್ಮೋಸ್ಟ್ ಒಂದು 5-6 ಮಂತ್ಸ್ ಬ್ಯಾಕ್ ಶುರುವಾಗಿದ್ದು ಕೆಲಸ ಅದು. ಬಟ್ ಸಾಂಗ್ ಲಾಕ್ ಆಗಿದ್ದು ಸಿನಿಮಾ ರಿಲೀಸ್ಗೆ 1 ವೀಕೋ 10 ಡೇಸ್ ಬ್ಯಾಕು. ಹೌದಾ? ಸೊ ಅದು ನಡೀತಾನೆ ಇತ್ತು. ಒಂದಿಷ್ಟು ನಾನು ಬರೆಯೋದು ಕಳಿಸೋದು ಆ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಒಂದು 40 ವರ್ಷನ್ಸ್ ಆಗಿದೆ. ಓ ಮೈ ಗಾಡ್.
ಸೊ ಬರೆಯೋದು ಕಳಿಸೋದು ಸರ್ ನೋಡೋರು ಅವ್ರು ಯಾಕೋ ಕೂರ್ತಿಲ್ಲ ಮಗ ಅನ್ನೋರು. ಸೊ ನಾನು 1 ಮಂತು ರಿಷಬ್ ಸರ್ ಜೊತೆಗೆ ಅಲ್ಲಿ ಕುಂದಾಪುರದಲ್ಲಿ ಹೋಗಿ ಒಂದು ಸಂಜೆ ಹೋಗೋದು ಒಂದು 6 ಗಂಟೆಗೆ, ಒಂದು 11-12 ತನಕ ಅಥವಾ ಕೆಲವೊಂದು ಓವರ್ ನೈಟು ಕೂತ್ಕೊಂಡು ಬರೆಯೋದು, ಡಿಸ್ಕಸ್ ಮಾಡೋದು, ಈ ಥರ ಎಲ್ಲ ಮಾಡಿ 1 ಮಂತು ಅದೇ 1 ವರ್ಷ ಫೈನಲ್ ಆಗಿತ್ತು. ಮತ್ತು ಆಮೇಲೆ ಇಲ್ಲ ಇದೇನು ವರ್ಕ್ ಆಗ್ತಿಲ್ಲ ಅಂತೇಳಿ ಮತ್ತೆ ನನಗೆ ಜ್ಯೂಸರ್ ಸ್ಟುಡಿಯೋ ಕರೆಸಿ ಬೆಂಗಳೂರಿಗೆ ಬಂದು ಇಲ್ಲಿ ಬರೆದು ಫೈನಲ್ ಆಗಿದ್ದು. ಮೈ ಗಾಡ್ ಎಷ್ಟು ದೊಡ್ಡ ಜರ್ನಿ ಇರುತ್ತೆ ನೋಡಿ. ಹೌದು.